ಬಗೀರ ಸಿನಿಮಾದಲ್ಲಿ ಪ್ರಶಾಂತ್ ನೀಲ್ ರವರ ಸ್ಟೋರಿ ಜೊತೆ ಸೂರ್ಯ ಅವರ ಡೈರೆಕ್ಷನ್ ನಮಗಿಲ್ಲಿ ನೋಡೋಕೆ ಸಿಗ್ತದೆ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸಿನಿ ಪಯಣದ ಒಂದು ಟರ್ನಿಂಗ್ ಪಾಯಿಂಟ್ ಚಿತ್ರ ಬಗೀರ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಪ್ರಶಾಂತ್ ನೀಲ್ ರವರ ಕಥೆನೇ ಹೇಗೆ ಯೂನಿಕ್ ಆಗಿರುತ್ತೆ. ರಿವ್ಯೂನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಶ್ರೀಮುರಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಟ್ ಈಸ್ ಅನ್ನ ರಿವ್ಯೂ ಮಾಡೋಕ್ಕೂ ಮುಂಚೆ ನಿಮಗೆಲ್ಲರಿಗೂ ನಮ್ಮ ಚಾನಲ್ ಕನ್ನಡ ಹಬ್ 99ಗೆ ಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ಗಮನಿಸಿದ್ದು ಏನಪ್ಪ ಅಂತಂದರೆ, ಹಾಲಿವುಡ್ ರೇಂಜ್ಗೆ ಬದಲಾಗ್ತಾ ಇರೋ ನಮ್ಮ ಕನ್ನಡ ಇಂಡಸ್ಟ್ರಿ, ಅದಕ್ಕೆ ಪೂರಕವಾಗಿ ಬಗೀರ ಮತ್ತು ಟಾಕ್ಸಿಕ್ ಚಿತ್ರದ ಟೀಸರ್ಗಳು. ಬಗೀರ ಟೀಸರ್ನ ನೋಡಿದ ಮೇಲೆ ಚಿತ್ರ ಈ ರೀತಿ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಹೀರೋ ಶ್ರೀಮುರಳಿ ಪೊಲೀಸ್ ಕೆಲಸದಲ್ಲಿದ್ದು ಎಷ್ಟು ಕೆಲಸ ಮಾಡ್ಬೋದು ನೀವೇ ಹೇಳಿ. ಯಾಕೆ ಅಂದರೆ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತವೆ, ಅದನ್ನು ಮೀರಿ ಅವರು ಕೆಲಸ ಮಾಡುವಂತಿಲ್ಲ. ಸೊ ಅದರಿಂದ ಶ್ರೀಮುರಳಿ ಅವರು ಬೆಳಗಿನ ಹೊತ್ತು ತಮ್ಮ ಪೊಲೀಸ್ ವೃತ್ತಿಯನ್ನು ಮಾಡ್ತಾ ರಾತ್ರಿಯ ಹೊತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡುವ ಕೆಲಸ ಮಾಡ್ತಿರ್ತಾರೆ, ಅದು ಯಾರಿಗೂ ಗೊತ್ತಿಲ್ಲದೆ. ಈ ಸುಳಿವು ನಮಗೆ ಅವರು ಹಾಕುವ ಲೈನ್ಸ್ಗಳಿಂದ ತಿಳಿದು ಬರುತ್ತದೆ. ವೆನ್ ಸೊಸೈಟಿ ಬಿಕಮ್ಸ್ ಎ ಜಂಗಲ್ ಆ್ಯಂಡ್ ಓನ್ಲಿ ಒನ್ ಪ್ರಿಡೇಟರ್ಸ್ ರೋರ್ಸ್ ಫಾರ್ ಜಸ್ಟಿಸ್, ಅಂದರೆ ಒಂದು ಸಮಾಜ ಕಾಡಾದರೆ ಒಂದು ಪ್ರಾಣಿ ನ್ಯಾಯಕ್ಕೋಸ್ಕರ ಹೋರಾಡುತ್ತೆ ಅಂತ. ಮತ್ತು ಇಲ್ಲಿ ಆ್ಯಕ್ಷನ್ ಸೀನ್ಸ್ಗಳ ಸುರಿಮಳೆನೇ ಇರುತ್ತೆ ಅಂದರೆ ತಪ್ಪಾಗಲ್ಲ. ಹಾಲಿವುಡ್ ಸಿನಿಮಾದ ಬ್ಯಾಟ್ಮ್ಯಾನ್ ಅಂದ್ಕೊಂಡೆ ಶ್ರೀಮುರಳಿಯ ಈ ಅವತಾರನ ನೋಡಿ, ಆದರೆ ಇದು ಬ್ಯಾಟ್ಮ್ಯಾನ್ ಅಲ್ಲ, ಬಗೀರ. ಮತ್ತು ಈ ಸೀನ್ನ ನೋಡಿದ ಮೇಲೆ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ಪ್ರಜೆಗಳಿಗೆ ಶೋಷಣೆ ಮಾಡುವವರಿಗೆ ಬಗೀರ ಅವರನ್ನು ಹೇಗೆ ಸಾಯಿಸ್ತಾನೆ, ಮತ್ತು ಎಲ್ಲರೂ ಮಲಗಿರುವ ಸಂದರ್ಭದಲ್ಲಿ ಸಿಟಿಯ ಟಾಪ್ನಲ್ಲಿ ನಿಂತು ಸಿಟಿಯನ್ನು ಕಾಯುತ್ತಿರುವ ಬಗೀರ. ಒಟ್ಟಿನಲ್ಲಿ ಯಾವ ಬಾಲಿವುಡ್ ಮತ್ತು ಹಾಲಿವುಡ್ ಚಿತ್ರಕ್ಕೂ ಕಮ್ಮಿ ಇಲ್ಲ. ಬಾಲಿವುಡ್ ಚಿತ್ರಕ್ಕೆ ಸೆಡ್ಡು ಹೊಡೆಯೋ ರೀತಿ ಬಗೀರ ನಿರ್ಮಾಣವಾಗುತ್ತಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಈ ಟೀಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.